ನನ್ನ ಆತ್ಮೀಯ ಈ ಚಾನೆಲ್ನ ವೀಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಒಲಮೆಯ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ಈಗ ಸಾಮಾನ್ಯ ಜ್ಞಾನದ ಬಗ್ಗೆ ಒಂದು ಲೇಖನವನ್ನು ಸಂಗ್ರಹ ಮಾಡಿದ್ದೇನೆ. ಅದನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಸೈಕಲ್ನಲ್ಲಿ ಪ್ರಪಂಚ ಪರ್ಯಟನೆ ಮಾಡಿದಂತಹ ಒಬ್ಬ ಮಹಿಳೆಯ ಕುರಿತು ಸಂಗ್ರಹ ಮಾಡಿದ್ದೆ. ಅದನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವೇದಾಂಗಿ ಕುಲಕರ್ಣಿ ಎಂಬವರು ತಮ್ಮ 20ನೇ ಚಿಕ್ಕ ವಯಸ್ಸಿನಲ್ಲಿಯೇ ಜಗತ್ತನ್ನೇ ಸೈಕಲ್ನಲ್ಲಿ ವಿಶ್ವ ಪರ್ಯಟನೆ ಮಾಡಬೇಕೆಂದು ಹಂಬಲಿಸಿ ಅದರೊಂದಿಗೆ ಯಶಸ್ವಿಯಾಗಿ ದೊಡ್ಡ ದಾಖಲೆಯೊಂದಿಗೆ ಪ್ರಸಿದ್ಧರಾಗಿದ್ದಾರೆ. ಇವರು ತನ್ನ ಅಸಾಧಾರಣ ಅತ್ಯುತ್ತಮ ಪರಿಶ್ರಮ ಮತ್ತು ಅಪ್ರತಿಮ ಸಾಧನೆಯನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ವಿಶ್ವ ಪರ್ಯಟನೆ ಸೈಕಲಲ್ಲಿ ಮಾಡಿದ ಪ್ರತಿಭೆ ಏಷ್ಯಾದಲ್ಲಿಯೇ ಪ್ರಥಮ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಮೂಲತಃ ಇವರು ಆಸ್ಟ್ರೇಲಿಯಾದ ಪರ್ತ್ ಎಂಬ ನಗರದಿಂದ ಜುಲೈ 1 ದಿನಾಂಕ 2018ರಂದು ವಿಶ್ವ ಪರ್ಯಟನೆಗೆ ಸೈಕಲಲ್ಲಿ ಹೊರಟರು. ಇವರು ಪ್ರತಿದಿನ ಸುಮಾರು 300 ಕಿಲೋಮೀಟರ್ನಷ್ಟು ಸೈಕಲಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಇವರು ಒಟ್ಟಿಗೆ ಕೆನಡಾ, ಯುರೋಪ್, ಇಂಗ್ಲೆಂಡ್ ಮೊದಲಾದ 14 ದೇಶಗಳನ್ನು ಪರ್ಯಟನೆ ಮಾಡಿ ಬಂದಿದ್ದಾರೆ. ವೇದಾಂಗಿಯವರು ವಿಶೇಷತೆ ಅಂದರೆ 159 ದಿನ ಸೈಕಲ್ನಲ್ಲಿ ಒಟ್ಟಿಗೆ 2900 ಕಿಲೋಮೀಟರನ್ನು ಪ್ರಯಾಣ ಮಾಡಿ ದಿನಾಂಕ 23/12/2018ರಂದು ಕಲ್ಕತ್ತಾಗೆ ಬಂದು ತಮ್ಮ ಪ್ರಯಾಣವನ್ನು ಕೊನೆಗೊಳಿಸುತ್ತಾರೆ. ಇದರಲ್ಲಿ ಕಷ್ಟಪಟ್ಟು ಮತ್ತು ಅಷ್ಟೇ ಆಸಕ್ತಿಯಿಂದ ಅಂದರೆ ಇಂಟ್ರೆಸ್ಟ್ದಿಂದ ಅವರು ಹೊರಟಿದ್ದು ತುಂಬ ವಿಶೇಷ ಹಾಗೂ ಅವರ ಪರಿಶ್ರಮವನ್ನು ತೋರಿಸ್ತದೆ. ಈ ಎಲ್ಲ 14 ರಾಷ್ಟ್ರಗಳ ವಿದೇಶಗಳಿಗೆ ಹೋಗಲು ಅನುಮತಿಯ ಆದೇಶ ಅಧಿಕೃತವಾಗಿ ಅಂದರೆ ವೀಸಾ, ಇಂಗ್ಲೀಷಲ್ಲಿ ವೀಸಾ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಪರದೇಶಗಳಿಗೆ ಹೋಗಲಿಕ್ಕೆ ಒಂದು ಅನುಮತಿ ಪತ್ರ ಬೇಕಾಗ್ತದೆ. ಬೇಕೇ ಬೇಕು. ಅದು ಇಲ್ಲದಿದ್ದರೆ ಅಲ್ಲಿ ಒಳಗೆ ಬಿಡೋದಿಲ್ಲ, ಏರ್ಪೋರ್ಟಿನಿಂದ ಒಳಗೆ ಬಿಡೋದಿಲ್ಲ. ಆಗ ಮಾತ್ರ ಪ್ರದೇಶಗಳಿಗೆ ಹೋಗುವ ಅವಕಾಶ ದೊರಕುತ್ತದೆ. ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿದ ನಂತರವೇ ಹೊರಡಲು ಸಾಧ್ಯ. ಈ ಎಲ್ಲ ಹೊಣೆಗಾರಿಕೆ ಜವಾಬ್ದಾರಿ ತೆಗೆದುಕೊಂಡು ಹೋಗಿ ಬಂದಿರುವುದು ಸಣ್ಣ ಸಾಧನೆಯಲ್ಲ. ಇವರ ಈ ಸುದೀರ್ಘ ಶ್ರಮಪಟ್ಟ ಕೆಲಸ ಮೆಚ್ಚುವಂಥದ್ದು. ನಾವು ಎಷ್ಟು ಹೊಗಳಿದರೂ ಅದು ಕಡಿಮೆಯೇ. ವೇದಾಂಗಿ ಕುಲಕರ್ಣಿಯವರಿಗೆ ಹೃತ್ಪೂರ್ವಕ ಅಭಿವಂದನೆಗಳು ಮತ್ತು ಶುಭಾಶಯಗಳು. ಇವರ ಮುಂದಿನ ಜೀವನದಲ್ಲಿ ಒಳ್ಳೆಯ ಯಶಸ್ಸು ದೊರೆತು ರಾರಾಜಿಸಲಿ ಎಂದು ನಮ್ಮೆಲ್ಲರ ಹಾರೈಕೆಗಳು. ಇದನ್ನು ಅವರು ತುಂಬ ಮನಸ್ಸಿನಿಂದ ತುಂಬ ಇಷ್ಟಪಟ್ಟು ಮಾಡಿದ ಕೆಲಸ. ಇದು ಮಾಡಿದ ಅಮೋಘ ಕೆಲಸ. ಪ್ರಪಂಚ ಪರ್ಯಟನೆ ಅಂತ ಹೇಳಿದರೆ
ಅಷ್ಟು ಸುಲಭ ಇಲ್ಲ. ಆದರೂ ಅವರು ಅದನ್ನು ನಿರ್ಧಾರ ಮಾಡಿ ಪರ್ತನಿಂದ ಅಂದರೆ ಆಸ್ಟ್ರೇಲಿಯಾದಿಂದ ಹೊರಡ್ತಾರೆ. ಸೊ ಇಲ್ಲಿ ಒಂದೆರಡು ಕಹಿ ಘಟನೆಗಳು ಜರುಗಿವೆ ಅವರು ಪ್ರಯಾಣ ಮಾಡುತ್ತಿರುವಾಗ. ಒಮ್ಮೆ ಕೆನಡಾದಲ್ಲಿ ಪ್ರಯಾಣಿಸುತ್ತಿರುವಾಗ ಅಕಸ್ಮಾತಾಗಿ ಒಂದು ಕರಡಿ ಅಟ್ಟಿಸಿಕೊಂಡು ಬಂದಂತೆ. ಆದರೂ ಅವರು ಅದೃಷ್ಟವಶಾತ್ ಏನೋ ದೇವರ ಕೃಪೆಯಿಂದ ಅವರಿಗೆ ಏನೂ ಗಾಯ ಆಗದೆ ಅವರು ಓಡಿ ತಪ್ಪಿಸಿಕೊಂಡು ಬಂದರಂತೆ. ಸೊ ಇನ್ನೂ ಸ್ವಲ್ಪ ಇದೆ ಇದರ ಬಗ್ಗೆ. ಇನ್ನು ಇದನ್ನೇ ಮುಂದುವರಿಸಿಕೊಂಡು ಇನ್ನೊಂದು ಪುಟಕ್ಕೆ ನಾವು ಹೋಗುವ.